ನಮಸ್ಕಾರ ಗೆಳೆಯರ, ನಾನಿವತ್ತು ಹೇಳುವಂಥ ಮೂವಿ ಹೆಸರು ಟೆರಿಫೈಯರ್ ಪಾರ್ಟ್ 3. ಈ ಒಂದು ಮೂವಿನ ನೋಡೋಕ್ಕಿಂತ ಮುಂಚೆ ಈ ಒಂದು ಮೂವಿಯ ಪಾರ್ಟ್ 1 ಮತ್ತು ಪಾರ್ಟ್ 2ನ ನೋಡೋದನ್ನು ಮರಿಬೇಡಿ. ಮೂವಿಯ ಸ್ಟಾರ್ಟಿಂಗಲ್ಲಿ ನಾವು ನೋಡ್ತೇವೆ ಕ್ರಿಸ್ಮಸ್ನ ರಾತ್ರಿ. ಆ ಒಂದು ರಾತ್ರಿ ತಂದೆ ತಾಯಿ ಮತ್ತು ಅವರ ಮಗಳು ತುಂಬಾ ಖುಷಿಯಾಗಿ ಆ ಒಂದು ಕ್ರಿಸ್ಮಸ್ ಹಬ್ಬನ ಆಚರಣೆ ಮಾಡಿ ಮಲ್ಕೊಂಡಿರ್ತಾರೆ. ಆ ಒಂದು ಟೈಮಲ್ಲೇ ಅವ್ರ ಮನೆಯ ಬಾಗಿಲನ್ನ ಬಡಿಯೋದಕ್ಕೆ ಒಬ್ಬ ವ್ಯಕ್ತಿ ಬರ್ತಾನೆ. ಅವನೇ ಸ್ಯಾಂತಾ ಕ್ಲಾಸ್. ಆದರೆ ಬಂದಿರೋದು ಸ್ಯಾಂತಾ ಕ್ಲಾಸ್ ಅಲ್ಲ, ಆ ಒಂದು ವೇಷನ ಧರಿಸಿರೋ ಆ ಒಂದು ಕ್ಲೌನ್. ಆ ಒಂದು ಫ್ಯಾಮಿಲಿನ ತುಂಬಾನೇ ಕ್ರೂರವಾಗಿ ಹತ್ಯೆನ ಮಾಡುತ್ತೆ. ಆ ಒಂದು ಸೀನ್ನ ನೋಡುವಾಗ ನಿಜ ಹೇಳ್ತೀನಿ, ಮನಸ್ಸು ಧಗ ಧಗ ಅಂತ ಬಡಿತಾನೆ ಇತ್ತು. ಯಾಕೆಂದ್ರೆ ಆ ಮಟ್ಟಕ್ಕೆ ಭಯ ಪಡುವಂತ ಸೀನ್ ಅದು. ಗೆಳೆಯರ, ಇಲ್ಲಿಂದ ಈ ಒಂದು ಮೂವಿ ಶುರು ಹೋಗುತ್ತೆ. ಹಿಂದಿನ ಭಾಗದಲ್ಲಿ ನೋಡಿರ್ತೇವೆ ಸಿಯಾನಾ ಮತ್ತೆ ಅವರ ತಮ್ಮ ಆ ಒಂದು ಕ್ಲೌನ್ನ ಕೊಲ್ಲೋದಕ್ಕೆ ತುಂಬಾನೇ ಪ್ರಯತ್ನ ಮಾಡಿರ್ತಾರೆ. ಆದ್ರೆ ಕೊಲೆ ಮಾಡ್ತಾರೆ. ಆದ್ರೆ ಆ ಒಂದು ಕ್ಲೌನಲ್ಲಿ ಯಾವುದೋ ಒಂದು ಬಲಿಷ್ಠವಾದ ಶಕ್ತಿ ಇದೆ, ಮತ್ತೆ ಮತ್ತೆ ಬರ್ತಿದೆ. ಈ ಒಂದು ಮೂವಿಲಿ ಆ ಒಂದು ಕ್ಲೌನ್ ಸಿಯಾನಾ ಮತ್ತು ಅವರ ತಮ್ಮನ್ನ ಮತ್ತೆ ಟಾರ್ಗೆಟ್ ಮಾಡುತ್ತೆ. ಇವರಿಬ್ರು ಮೊದಲೇ ಮಾನಸಿಕವಾಗಿ ತುಂಬಾನೇ ಕಳೆದೋಗಿರ್ತಾರೆ. ಯಾವುದೋ ಒಂದು ಬೇರೆ ಕುಟುಂಬದ ಹತ್ರ ಸಹಾಯ ತಗೊಂಡು ಅಲ್ಲೇ ಇರ್ತಾರೆ. ಆದ್ರೆ ಈ ಒಂದು ಕ್ಲೌನ್ ಅದೇ ಒಂದು ಫ್ಯಾಮಿಲಿನ ಟಾರ್ಗೆಟ್ ಮಾಡುತ್ತೆ. ಇಲ್ಲಿಂದ ಸಿಯಾನಾ ಮತ್ತೆ ಅವರ ತಮ್ಮ ಯಾವ ರೀತಿ ಬಚಾವ್ ಆಗೋದಕ್ಕೆ ಟ್ರೈ ಮಾಡ್ತಾರೆ ಅನ್ನೋದನ್ನ ಈ ಒಂದು ಮೂವಿಲಿ ನೋಡ್ಬೋದು. ಮೂವಿಲಿ ತುಂಬಾನೇ ಡಿಸ್ಟರ್ಬಿಂಗ್ ಸೀನ್ಸ್ ಇದೆ. ಇದೇ ಕಾರಣಕ್ಕೆ ಇಂಥ ಸೀನ್ಸ್ಗಳನ್ನ ನೋಡೋದಕ್ಕೆ ನಿಮಗೆ ಇಷ್ಟ ಇಲ್ಲ ಅಂದ್ರೆ ದಯವಿಟ್ಟು ಈ ಒಂದು ಮೂವಿನ ನೋಡೋದಕ್ಕೆ ಹೋಗ್ಬೇಡಿ. ಯಾಕೆಂದ್ರೆ ನನಗೂ ಕೂಡ ಭಯ ಆಗ್ತಿತ್ತು. ಆದ್ರೆ ನಿಮ್ಗೆ ಗೊತ್ತಲ್ಲ, ಮೂವಿ ಅಂದ ಮೇಲೆ ಆ್ಯಕ್ಷನ್, ಡ್ರಾಮಾ, ಥ್ರಿಲ್ಲರ್, ಹಾರರ್, ಸ್ಲ್ಯಾಶರ್ ಕೂಡ ಇರ್ತವೆ. ಎಲ್ಲ ಮೂವಿನೂ ನೋಡಲೇಬೇಕಾಗುತ್ತೆ. ಬಟ್ ಕೆಲವೊಂದು ಮೂವಿನ ನೋಡೋದಕ್ಕೆ ಇಷ್ಟ ಇಲ್ಲ ಅಂದರೆ ಪರವಾಗಿಲ್ಲ. ಈ ಒಂದು ಮೂವಿಲಿ ಕೇವಲ ಆ ಒಂದು ಕ್ಲೌನ್ ಇಲ್ಲ, ಅದ್ರ ಜೊತೆ ಇನ್ನೊಂದು ಭಯಾನಕವಾದ ಹೆಂಗ್ಸ್ ಕೂಡ ಇರ್ತಾಳೆ. ಅವಳು ನೋಡೋದಕ್ಕೆ ತುಂಬಾ ಭಯ. ಅಂದರೆ ನಿಮಗೆ ಗೊತ್ತಲ್ಲ, ಕಂಪ್ಲೀಟಾಗಿ ಹೇಳೋದಕ್ಕಾಗಲ್ಲ. ಯಾಕೆಂದರೆ ಅವರ ಮುಖನ ಹೇಳುತ್ತಿದ್ರೆ ನನಗಾಗ್ತಿಲ್ಲ. ಓಕೆ ಫ್ರೆಂಡ್ಸ್, ಇಂಥ ಬೆಸ್ಟ್ ಮೂವೀಸ್ಗಳ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲ್ಗೆ ಜಾಯ್ನ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಗೆಳೆಯರೆ. ಅಲ್ಲಿ ತನಕ ಕಾಯ್ತಾರೆ. ಬರ್ತೀನಿ ಗೆಳೆಯರೆ.